ಹನಿ ನೀರಿಗೂ ತತ್ವಾರ, ಜಿಲ್ಲೆ ಜಿಲ್ಲೆಯಲ್ಲೂ ದಾಹ. ಕೆಲಸ ಬಿಟ್ಟು ನೀರಿಗೋಸ್ಕರ ಅಲಿಯೋದೇ ಕೆಲಸ ಆಗಿದೆ. ಬೇಸಿಗೆಯಲ್ಲಿ ಶುರುವಾಯಿತು ನೀರಿಗಾಗಿ ಹಾಹಾಕಾರ. ಬೇಸಿಗೆ ಆರಂಭದಲ್ಲೇ ನೀರಿಗೋಸ್ಕರ ಪರದಾಡೋ ಪರಿಸ್ಥಿತಿ ಇದೆ. ಪ್ರತಿನಿತ್ಯ ನೀರಿಗೋಸ್ಕರ ಜನ ಪ್ರಾಣವನ್ನೇ ಪಣಕ್ಕಿಡುವಂತ ಪರಿಸ್ಥಿತಿ ಈಗ. ಹನಿ ನೀರಿಗೂ ಸಹ ತತ್ವಾರ. ಜಿಲ್ಲೆ ಜಿಲ್ಲೆಯಲ್ಲೂ ಸಮಸ್ಯೆ ತಲೆದೋರ್ತಾ ಇದೆ. ನೀರು ಕಣ್ಣೀರು ಕೇಳೋರಿಲ್ಲ ಜನರ ಗೋಳು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತ್ಯಕ್ಷ ವರದಿ ಇದು. ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ, ಜನ ಯಾವ ರೀತಿ ನೀರಿಗೋಸ್ಕರ ಪರದಾಡ್ತಾ ಇದ್ದಾರೆ, ನೀರಿಗೋಸ್ಕರ ಜನ ಹಾಕ್ತಾ ಇರುವಂತಹ ಕಣ್ಣೀರು ಕೇಳಿಸ್ಕೊಳ್ಳೋರೇ ಇಲ್ಲದಂತಾಗಿದೆ. ಹನಿ ಹನಿ ನೀರಿಗೂ ಜನ ಪರದಾಡ್ತಾ ಇದ್ದಾರೆ. ಎಷ್ಟೋ ಕಡೆ ಕುಡಿಯೋದಕ್ಕೂ ನೀರು ಸಿಗದೆ ಜನ ಒದ್ದಾಡ್ತಾ ಇದ್ದಾರೆ. ಬೇಸಿಗೆ ಆರಂಭ, ಮಾರ್ಚ್ ಕಳೆದಿದೆ, ಈಗ ತಾನೇ ಏಪ್ರಿಲ್ ಶುರುವಾಗಿದೆ, ಇನ್ನು ಮೇ ತಿಂಗಳು ಮುಗಿಬೇಕು. ಆದ್ರೆ ಈಗಲೇ ನೀರಿಗೋಸ್ಕರ ಜನರ ಪರದಾಟ ಹೇಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪ್ರತ್ಯಕ್ಷ ವರದಿ. ಎಲ್ಲೆಲ್ಲಿ ಯಾವ ರೀತಿ ಸಮಸ್ಯೆ ಇದೆ, ನೀರಿಗೋಸ್ಕರ ಜನ ಹೇಗೆಲ್ಲ ಪರದಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಮೊದಲನೇದಾಗಿ ರಾಯಚೂರು ಜಿಲ್ಲೆಯಲ್ಲಿ ನೀರಿಗೋಸ್ಕರ ಹಾಹಾಕಾರ ಇದೆ. ಬಿಸಿಲು ಹೆಚ್ಚು, ಕೆರೆ ಹಳ್ಳಗಳಲ್ಲಿ ನೀರು ಖಾಲಿಯಾಗಿದೆ. ಜೀವ ಜಲಕ್ಕಾಗಿ ರಾಯಚೂರು ಜನ ಪರದಾಡ್ತಾ ಇದ್ದಾರೆ. ಮೊದಲನೇದಾಗಿ ರಾಯಚೂರಿನ ಸಮಸ್ಯೆಯತ್ತ ಗಮನ ಹರಿಸೋಣ. ರಾಯಚೂರು ಜಿಲ್ಲೆಯಲ್ಲಿ ನೀರಿಗೋಸ್ಕರ ಜನರ ಪರದಾಟ ಹೇಗಿದೆ ಅನ್ನೋದನ್ನ ದೃಶ್ಯ ಸಮೇತ ತೋರಿಸ್ತೀವಿ. ಮಾನ್ವಿ ಪಟ್ಟಣದ ಬೆಳಗಿನ ಪೇಟೆಯಲ್ಲಿ ನೀರಿಗೋಸ್ಕರ ಜನ ಗೋಳಾಡ್ತಾ ಇದ್ದಾರೆ. ದಿನ ಬೆಳಗಾದ್ರೆ ನೀರಿಲ್ಲ ಅಂದ್ರೆ ಪರಿಸ್ಥಿತಿ ಹೇಗಾಗ್ಬೇಡ. ಕುಡಿಯೋದಕ್ಕೂ ನೀರಿಲ್ಲ, ದಿನನಿತ್ಯದ ಕೆಲಸಕ್ಕೂ ನೀರು ಸಿಗ್ತಾ ಇಲ್ಲ. ಈಗಲ್ಲ, ಒಂದು ತಿಂಗಳ ಹಿಂದೆನೆ ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಸ್ನಾನಕ್ಕೂ ನೀರು ಸಿಗ್ತಾ ಇರಲಿಲ್ಲ, ಜನಕ್ಕೆ ಕುಡಿಯೋದಕ್ಕೂ ನೀರು ಸಿಗ್ತಾ ಇರಲಿಲ್ಲ. ಸ್ನಾನ ಮಾಡದಂತ ನೀರನ್ನ ಸೇವ್ ಮಾಡಿಕೊಂಡು ಅದರಲ್ಲೇ ಬಟ್ಟೆ ತೊಳ್ಕೋಬೇಕಂತ ಪರಿಸ್ಥಿತಿ. ಈಗ ರಾಯಚೂರಿನ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಮಾನ್ವಿ ಪಟ್ಟಣದ ಬೆಳಗಿನ ಪೇಟೆ ಇದು. ಕೆರೆ ಖಾಲಿಯಾಗಿದೆ, ಜನ ನೀರಿಗೋಸ್ಕರ ಹೇಗೆಲ್ಲ ಒದ್ದಾಡ್ತಿದ್ದಾರೆ ನೋಡಿ. ಕಳೆದ 3-4 ತಿಂಗಳಿಂದ ನೀರಿಗೋಸ್ಕರ ಜನ ಪರದಾಟ ಅನುಭವಿಸಿದ್ದಾರೆ. ಇದು ನಿನ್ನೆ ಮೊನ್ನೆಯಿಂದ ಶುರುವಾಗಿರೋ ಸಮಸ್ಯೆ ಅಲ್ಲ, 3-4 ತಿಂಗಳಿಂದಲೇ ನೀರಿಗೋಸ್ಕರ ಹಾಹಾಕಾರ ಇದೆ. ಕೆರೆಯಲ್ಲಿ ಗುಂಡಿ ತೋಡಿ ಬಿಂದಿಗೆ ತುಂಬಿಸ್ತಾ ಇದ್ದಾರೆ ಜನ. ಬಟ್ಟಲುಗಳ ಮೂಲಕ ಬಿಂದಿಗೆಗೆ ನೀರು ಹಾಕ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ತಿಳಿ ನೀರನ್ನ ತೆಗೆದು ಬಿಂದಿಗೆಯಲ್ಲಿ ತುಂಬಿಸ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಸಂಜೆ ತನಕ ನೀರು ಸಾಗಾಟ ಮಾಡೋದೇ ಕೆಲಸ ಆಗಿದೆ. ಅಷ್ಟಷ್ಟು ದೂರ ಮೆಟ್ಲುಗಳನ್ನ ಹತ್ಕೊಂಡು ನೀರು ತಗೊಂಡು ಹೋಗ್ಬೇಕು. ಯಾರ ಕೈಯಲ್ಲಿ ನೋಡಿದ್ರು ಖಾಲಿ ಬಿಂದಿಗೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಒಂದ್ ಸ್ವಲ್ಪ ಅಲ್ಲೆಲ್ಲೋ ನೀರು ಸಿಗುತ್ತೆ ಅಂದ್ರೆ ಅಲ್ಲೊಂದು 100 ಬಿಂದಿಗೆಗಳನ್ನ ಇಟ್ಟಿರ್ತಾರೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ನೀರು ತುಂಬಿಸ್ಕೊಳ್ಳೋದೇ ಕೆಲಸ ಆಗಿದೆ. ನೋಡ್ತಾ ಇದ್ದೀರಿ ನೀವು, ಮಕ್ಕಳು ಸಹ ಆ ಚಿಕ್ಕ ಬಟ್ಲಲ್ಲಿ ನೀರನ್ನ ಸೋಸಿ ಬಿಂದಿಗೆಗೆ ತುಂಬಿಸ್ಕೋತಾ ಇದ್ದಾರೆ. ಕೆರೆ ಒಣಗೋಗಿದೆ, ಆ ಕೆರೆಯಲ್ಲಿ ಗುಂಡಿ ತೋಡಿ ಒಂದ್ ಸ್ವಲ್ಪ ನೀರು ಬಂದ್ರು ಸಾಕು, ಆ ತಿಳಿ ನೀರನ್ನ ಬಿಂದಿಗೆಗೆ ತುಂಬಿಸ್ಕೋತಾ ಇದ್ದಾರೆ ಜನ, ಅದನ್ನ ಬಳಸ್ತಾ ಇದ್ದಾರೆ. ನೀರಿನ ಪ್ರಾಬ್ಲಮ್ ಜಗ್ಗೈತೆ ಸರ್. ನಮಗೆ ಬೆಳಿಗ್ಗೆ 6 ಗಂಟೆಗೆ ಬರ್ತೀವಿ ಸರ್ ನೀರಿಗೆ. 6 ಗಂಟೆಗೆ ಬಂದ್ರೆ ರಾತ್ರಿ 12 ಗಂಟೆಗೆ 1 ಗಂಟೆಗೆ ಹೋಗ್ತೀವಿ ಸರ್ ನೀರಿಗೆ. ನೀರು ಕುಡಿಯೋಕೆ ಸರ್, ನೀರು ಒಂದು 10 ವಾರ್ಡ್ ಇಲ್ಲಿಗೆ ಬರ್ತದೆ ಸರ್ ನೀರು ಕುಡಿಯೋಕೆ. ಈಗ 2 ತಿಂಗಳಾಯ್ತು ಸರ್, ಬಿಸಿಲು ಜಾಸ್ತಿ ಆಗಿಬಿಟ್ಟದ. ನೀರು ಒಂದು 3-4 ಚಿಲಿಮ್ ತೊಡಿದ್ರಿ ಸರ್, ಅವು 3-4 ಚಿಲಿಮ್ದಾಗ ಒಂದೇ ಚಿಲಿಮೆ ಬರ್ತಾಯಿದೆ ಸರ್. ಅವು 3 ಚಿಲಿಮ್ ಬಂದಾಗ್ಬಿಟ್ಟೆ ಸರ್ ನೀರು. ಅಧಿಕಾರಿಗಳು ಗಮನಕ್ಕೆ ತಂದ್ರೆ ಏನಂತಾರೆ? ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗ್ಯಾರ ಸರ್. ಅವ್ರೇನೋ ಆದೋ ಜಲ್ದಿ ಮಾಡ್ದು ಅಂತ ಹೇಳ್ಯಾರ ಸರ್. ಅವ್ರೇನು ಸರ್ ಈಗ ಎಲ್ಲಿಂದ ಮತ್ತೆ ಹಿಂಗೆ ಎಲ್ಲಿ ಇದ್ದಲ್ಲಿಗೆ ಹೋಗ್ಬೇಕು, ತಗೊಂಬರ್ಬೇಕು. ಅಲ್ಲಿ ಕೆರೆಗೆ ಏನು ಮಾಡಿರಮ್ಮ ನೀರು ತರಲ್ಲ? ಚಲಿ ತೋಡಿವ್ರಿ ನಾವು ಎಲ್ಲ ಕಷ್ಟ ಬಿದ್ದ ನಾವು ಓಣ್ಯಾಗ ಹುಡುಗರು ತೆಗಿತಾರ, ಯಾರು ತೆಗಿಯೋರಿಲ್ಲ. ಹುಡುಗರು ಗಂಡು ಹುಡುಗರು ಹೋಗ್ತಾರ, ಮಿಂಜಲತ್ತು ರಾತ್ರಿ ಹೊತ್ತು ಹೋಗ್ಕೇಸಿ ಅದೇ ಕಷ್ಟ ಬಿದ್ದ ಹುಡುಗರು ತೆಗಿತಾರೆ. ಬರ್ತಾವ್ರಿ ಹಂಗೆ, ಮತ್ತೆ ಒಂದಿನ ಬರ್ತಾವ, ಒಂದಿನ ಬರಂಗಿಲ್ಲ. ಮಿಂಜಲ್ ಹೋದ್ರೆ ಸಂಜೆ ತಲ ಕುಂದ್ರಬೇಕು ನೀರಿಗೆ, ನಡ್ಕೊಡಿ ಹೋದ್ರಿ. ಯಾರ್ಯಾರು ಬಂದು ನೋಡೋಗ್ಯಾರಮ್ಮ? ಏನು ಯಾರು ಬಂದಿಲ್ಲ, ಯಾರು ನೋಡೋಗಿಲ್ಲ. ಗೌರ್ಮೆಂಟ್ ಏನು ಹಚ್ಚಿನ ಒಂದು ಜಗ್ಗಿ ತುಂಬ್ಯದ ಉಸುಗು ಕೆರೆಯಾಗ. ಚಲಿಮೆ ನೀರಿಗೆ ಮುಂಜಾನೆ 6 ಗಂಟೆಗೆ ಹೋದ್ರೆ ಸಂಜೆ 6 ಗಂಟೆಗೆ ಬರ್ತೀವಿ. ದಗದ ಬೊಗಸಿ ಕೂಲಿ ಬಿಟ್ಟು ಅವೇ ನೀರಿಗೆ ಕುಂದಿರ್ತೀವಿ. ಕುಡಿಯೋಕೆ ಅವೇ ಬರ್ಸೋದು ನಾವು. ಚಲಿ ಹಾಕೊಂಡು ನಾಳೆ ನೀರು ಸರಿಗೆ ಬರೋದಿಲ್ಲ ಏನ್ರಿ. ಒಂದು ತೆಗಿಸ್ಬೇಕು ಕೆರೆಯಾಗ. ಹಂಗಾದ್ರೆ ಅಧಿಕಾರಿಗಳು ಬಂದು ಭೇಟಿ ಕೊಟ್ಟು ಏನಾರು ಹೇಳ್ಯಾರ? ಯಾರು ಹೋಗೋರಿಲ್ಲ. ಏಪ್ರಿಲ್, ಮೇ, ಜೂನ್ 3 ತಿಂಗಳಲ್ಲಿ ಕೆಲವೊಂದು ಗ್ರಾಮದಲ್ಲಿ ಎಲ್ಲಿ ಕುಡಿಯೋ ನೀರು ಕೆರೆ ಮೂಲಕ ನಾವು ನೀರು ಸಪ್ಲೈ ಮಾಡಲ್ಲ,
ಅಲ್ಲಿ ಏನು ಇದೆ ಬೋರ್ವೆಲ್ ಇದೆ, ಸೊ ಆ ಬೋರ್ವೆಲ್ ಏನಾದ್ರು ಫೇಲ್ ಆದರೆ ಇಮಿಡಿಯೇಟಾಗಿ ಖಾಸಗಿ ಬೋರ್ವೆಲ್ನ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೂ ಹೇಳಿದ್ವಿ. ಮತ್ತು ಎಲ್ಲಿ ಸಮಸ್ಯಾತ್ಮಕ ಗ್ರಾಮ ಇದೆ ಅದರಲ್ಲಿ ಎಲ್ಲ ರೀತಿ ನಾವು ರೆಡಿಯಾಗಿರೋಕ್ಕೂ ಹೇಳಿದ್ವಿ. ಈಗ ಇಬ್ಬರು ನಮ್ಮ ಅಸಿಸ್ಟೆಂಟ್ ಕಮಿಷನರು ಪ್ರತಿ ತಾಲೂಕಿಗೆ ಹೋಗಿ ಅಲ್ಲಿ ತಾಲೂಕಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ, PDOs ಜೊತೆ, ವಿಲೇಜ್ ಅಕೌಂಟೆಂಟ್ಸ್ ಜೊತೆ ಈಗಾಗಲೇ ಮೀಟಿಂಗ್ ಮಾಡಿದ್ದಾರೆ, ಲಾಸ್ಟ್ ವೀಕೆಲ್ಲ ಮಾಡಿದ್ದಾರೆ. ಸೊ ಅದ್ರ ಪ್ರಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.